ಬಾಂಗ್ಲಾದೇಶ, ಪಾಕಿಸ್ತಾನ ಎಲ್ಲವೂ ಕೂಡ ಒಂದೇ ದೇಶದ ಹಿಂದೂಸ್ತಾನ್ ಅಂತೇಳಿ, ಭಾರತ ದೇಶ ಅಂತೇಳಿ ಆ ದೇಶವನ್ನು, ನಮ್ಮ ದೇಶವನ್ನು 300 ವರ್ಷ ತನಕ ಎಡೆಬಿಡದೆ ಆಳಿದ್ದಾರೆ. ಜೊತೆಗೆ ಇಲ್ಲಿರ್ತಕ್ಕಂಥ ಸಂಪತ್ತನ್ನು ಕೂಡ ಎತ್ಕೊಂಡು ಹೋಗಿದ್ದಾರೆ. ಯಾಕಂದರೆ ಅವರೇ ಸುಪ್ರೀಂ ಅವತ್ತಿನ ಕಾಲದಲ್ಲಿ. ಅಂಥ ಒಂದು ದುಸ್ಥಿತಿಯಲ್ಲಿದ್ದಾಗ ನಮಗೆ ಜ್ಞಾನೋದಯ 1889ರಿಗೆ 881ರಲ್ಲಿ ಈಸ್ಟ್ ಇಂಡಿಯಾ ಕಂಪ್ನಿ ಸರ್ಕಾರದ ಒಬ್ಬ ವೈಸರ ಬಂದನು. ಯಾಕೆ ನೀವು ಒಂದು ಸಂಸ್ಥೆಯನ್ನು ಮಾಡ್ಕೋಬಾರ್ದು ಅಂತೇಳಿ ಗಾಂಧೀಜಿಯವರಿಗೆ ಮತ್ತು ಮೋತಿಲಾಲ್ ನೆಹರು ಕರೆದು ಹೇಳ್ತಾರೆ. ಅವರು ಹೇಳಿದಾಗ ಏನು ಸಂಸ್ಥೆ, ನೀವು ನಿಮ್ಮ ಸ್ವಾತಂತ್ರ್ಯದ ಅಥವಾ ನಿಮ್ಮ ದೇಶದ ಆಗುವ ಬಗ್ಗೆ ಆ ಸಂಸ್ಥೆ ಕಾರ್ಯೋನ್ಮುಖವಾಗ್ಬೋದು ಅಂತ ಹೇಳಿದಕ್ಕೆ ಅವರು ಭಾರತದಲ್ಲಿ ಒಂದು ಹೊಸದಾಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷವನ್ನು ಕಟ್ಕೊಳ್ತಾರೆ. ಆ ಕಾಂಗ್ರೆಸ್ ಪಕ್ಷ ಈಗಿರ್ತಕ್ಕಂಥ ಆ ಕಾಂಗ್ರೆಸ್ ಪಕ್ಷದ ಮೂಲ ರೂವಾರಿ. ಅದರ ಆಧಾರದ ಮೇಲೆ ಭಾರತದಲ್ಲಿ ಆಗ್ತಕ್ಕಂಥ ಅನ್ಯಾಯವನ್ನು ವ್ಯಕ್ತಪಡಿಸಲಿಕ್ಕೆ ನಮ್ಮ ದೇಶದ ನಾಯಕರುಗಳು ಆವತ್ತಿನ ಕಾಲದಿಂದ ಹೋರಾಟ ಮಾಡ್ಕೊತ ಬಂದರು. ಅದಾದಮೇಲೆ ಅನೇಕ ಕೆಲವು ಹೋರಾಟಗಳು ನಡೀತವೆ. ಸ್ವಾಮೀಜಿ ಹೇಳಿದ್ರು, ಸಂಗೊಳ್ಳಿ ರಾಯಣ್ಣ ನಮ್ಮದೇ ಸ್ವತಂತ್ರ ರಾಜ್ಯ ಅಂತೇಳಿ ಘೋಷಣೆ ಮಾಡ್ಕೊಳ್ಳಿಕ್ಕೆ ನಿಮಗೆ ಕಪ್ಪ ಕೊಡೋದಿಲ್ಲ ಅಂತೇಳಿ ಪಾಪ ಅವನ್ನ ಮೋಸದಿಂದ ಹಿಡಿತಾರೆ. ಅದೇ ರೀತಿ ಯೂಸುಫ್ ಪ್ರಕರಣ ಕೇವಲ ಹೆಣ್ಣು ಮಕ್ಕಳು ಈಸ್ಟ್ ಇಂಡಿಯಾ ಕಂಪನಿ ಸರ್ಕಾರ ಕರ ವಸೂಲಿ ಮಾಡಲಿಕ್ಕೆ ಬಂದಿರತಕ್ಕಂಥ ಅಧಿಕಾರಿಗಳ ಮೇಲೆ ದಾಳಿ ಮಾಡಿ ಒಂದು ಇಬ್ಬರು ಕೊಲೆ ಮಾಡ್ತಾರೆ. ಆ ಕೊಲೆ ಮಾಡಿದಾಗ ಯೂಸುಫ್ ಪ್ರಕರಣ ದೊಡ್ಡ ಇತಿಹಾಸ ಆಗಿ ಇಂಗ್ಲೆಂಡ್ ಪಾರ್ಲಿಮೆಂಟಲ್ಲಿ ಚರ್ಚೆ ಆಗ್ತದೆ. ಆಗ ಇಂಗ್ಲೆಂಡಿನ ರಾಣಿಯು ನಾವು ಸಂಪೂರ್ಣವಾಗಿ ಅವ್ರ ಮೇಲೆ ದುರಾಡಳಿತವನ್ನು ಸಾಧನೆ ಮಾಡಿದರೆ ಆ ಭಾರತ ಸರ್ಕಾರ ವಿರುದ್ಧ ಆಗ್ತದೆ. ನಾವು ವ್ಯಾಪಾರ ಯಾಕಂತ ಹೇಳಿದ್ರೆ ಈಸ್ಟ್ ಇಂಡಿಯಾ ಕಂಪನಿ ಒಯ್ದಿರ್ತಕ್ಕಂಥ ಸರಕು ಸರಂಜಾಮುಗಳೇನಿದ್ವು, ಸಾಂಬಾರು ಪದಾರ್ಥಗಳೇನಿದ್ವು, ಕೆಲವು ಬಟ್ಟೆಗಳಿದ್ವು, ಅವೆಲ್ಲವನ್ನೂ ಕೂಡ ಇಂಗ್ಲೆಂಡ್ ಸರ್ಕಾರ ಅವಲಂಬಿತವಾಗಿತ್ತು ಭಾರತವನ್ನು. ಬರೀ ಇಂಗ್ಲೆಂಡ್ ಒಂದೇ ಅಂತಲ್ಲ, ಯುರೋಪಿನ ಅನೇಕ ರಾಷ್ಟ್ರಗಳು ಕೂಡ ಭಾರತವನ್ನು ಅವಲಂಬಿತವಾಗಿತ್ತು. ಅಂತಹ ಒಂದು ಸಂದರ್ಭದಲ್ಲಿ IMF ಏನು ಮಾಡ್ತು, ಇಲ್ಲ ಅವ್ರು ಕೇಳ್ತಕ್ಕಂಥದ್ದು ಅಂದರೆ ನಮ್ಮದು ಗಾಂಧೀಜಿಯವರ ಒಂದು ಅಸ್ತ್ರ ಏನಪ್ಪ, ಶಾಂತಿಯುತ ಹೋರಾಟ. ಈ ಶಾಂತಿಯುತ ಹೋರಾಟ ಆ ವಿಕ್ಟೋರಿಯಾ ರಾಣಿಗೆ ಸಂಪೂರ್ಣವಾಗಿ ಮನಸ್ಸಿಗೆ ಒಳಿತಾಗ್ತದೆ. ಆವಾಗ ವಿಯೆನ್ನಾದಲ್ಲಿ ಒಂದು ಕಾಂಗ್ರೆಸ್ ಸಭೆಯನ್ನು ಸೇರಿ ಆ ವಿಯೆನ್ನಾ ಕಾಂಗ್ರೆಸ್ ಸಭೆಯಲ್ಲಿ ತೀರ್ಮಾನ ಮಾಡ್ತಾರೆ, ಏನು ಭಾರತಕ್ಕೆ ನೀವೇನು ಕೊಡಬೇಕು ಅಂತೇಳಿ. ಇಲ್ಲಿ ಸುಭಾಷ್ ಚಂದ್ರ ಬೋಸು, ಮೋತಿಲಾಲ್ ನೆಹರು ಇವರು ಒಂದು ಟೀಮು. ಅದೇನಿದ್ರು ಕೂಡ ಅವೆರಡನ್ನೂ ಕೂಡ ವ್ಯಕ್ತಪಡಿಸದೆ ಭಾರತಕ್ಕೆ 1947 ಆಗಸ್ಟ್ 15ನೇ ತಾರೀಕಂದು ಸ್ವಾತಂತ್ರ್ಯವನ್ನು ಡಿಕ್ಲೇರ್ ಮಾಡಬೇಕು ಅಂತೇಳಿ ಆ ವಿಯೆನ್ನಾ ಕಾಂಗ್ರೆಸ್ನಲ್ಲಿ ಪಾಸ್ ಮಾಡಿದಾಗ ಭಾರತ ಸರ್ಕಾರ ಮಧ್ಯರಾತ್ರಿ 12 ಗಂಟೆಗೆ ಸ್ವಾತಂತ್ರ್ಯದ ಕಹಳೆಯನ್ನು ಊದ್ತದೆ. ಆ ಸ್ವಾತಂತ್ರ್ಯದ ಕಹಳೆ ಇವತ್ತು ನಮಗೆ ಪವಿತ್ರವಾಗಿರ್ತಕ್ಕಂಥದ್ದು, ಮಹತ್ವವಾಗಿರ್ತಕ್ಕಂಥದ್ದು. 71 ವಸಂತಗಳನ್ನು ದಾಟಿ ನಾವು 80ನೇ ವಸಂತಕ್ಕೆ ಕಾಲಿಡ್ತಾ ಇದ್ದೀವಿ. ಯಾಕೆ ಅಲ್ಲಿಂದ ಅದಕ್ಕೆ ಸ್ವಾತಂತ್ರ್ಯ ಇರ್ತಕ್ಕಂಥ ನಂತರ ಇರ್ತಕ್ಕಂಥ ಭಾರತಕ್ಕೂ ಸ್ವಾತಂತ್ರ್ಯ ಪೂರ್ವದಲ್ಲಿರ್ತಕ್ಕಂಥ ಭಾರತಕ್ಕೂ ನಾವು ಹೋಲಿಕೆ ಮಾಡಿ ನೋಡಿದಾಗ ನಮ್ಮ ದೇಶದ ಸ್ಥಿತಿ ತುಂಬ ಚಿಂತಾಜನಕವಾಗಿತ್ತು. ಅದು ಹೇಗಿತ್ತು ಅಂತೇಳಿ ಅದನ್ನು ವಿವರಣೆ ಮಾಡಲಿಕ್ಕೆ ಅಸಾಧ್ಯದ ಮಾತಾಗಿತ್ತು. ಅಂತಹ ಒಂದು ದುಸ್ಥಿತಿಯಲ್ಲಿರ್ತಕ್ಕಂಥ ಭಾರತಕ್ಕೆ ಇವತ್ತು ಪ್ರತಿಯೊಬ್ಬ ಪ್ರಜೆನೂ ಕೂಡ ಮಾತಾಡ್ತಕ್ಕಂಥ ಹಕ್ಕನ್ನು ಪಡೆದಿದ್ದಾನೆ, ಸ್ವಾತಂತ್ರ್ಯದ ಹಕ್ಕನ್ನು ಪಡೆದಿದ್ದಾನೆ, ಆಸ್ತಿ ಹಕ್ಕನ್ನು ಪಡೆದಾನೆ, ಧಾರ್ಮಿಕ ಹಕ್ಕನ್ನು ಪಡೆದಾನೆ. ಇವೆಲ್ಲವೂ ಕೂಡ ದೊರೆತಿದ್ದು ನಮಗೆ ಸ್ವಾತಂತ್ರ್ಯ ಬಂದು ಸಂವಿಧಾನ ರಚನೆ ಆದ ನಂತರ. ಆದ್ದರಿಂದ ಇವತ್ತು ನೋಡಿ, ಜಗತ್ತಿನಲ್ಲಿ ಮುಂದುವರ್ತಕ್ಕಂಥ